ಇನ್ನು ಬೆಂಗಳೂರಿನ ಸಾಯಿ ಲೇಔಟ್ಗೆ ನುಗ್ಗಿದಂತ ನೀರು ಇಡೀ ಮನೆ ತುಂಬೆಲ್ಲ ಆವರಿಸಿದಂತ ಕೊಳಚೆ ನೀರು ಹೊರಹಾಕೋದಕ್ಕೆ ನಿವಾಸಿಗಳು ಹರಸಾಹಸ ಪಟ್ಟರು. ಇದು ಸದ್ಯಕ್ಕೆ ಸಾಯಿ ಲೇಔಟ್ನ ದೃಶ್ಯಗಳು. ಮನೆಯ ಒಳಗೆ ಎಷ್ಟು ಮಟ್ಟಿಗೆ ನೀರು ನಿಂತಿದೆ ನೋಡಿ. ಸೊ ಮನೆಯಲ್ಲಿ ಇರುವಂಥ ವಸ್ತುಗಳೆಲ್ಲವೂ ಕೂಡ ತೇಲ್ತಾ ಇವೆ. ಬಕೆಟ್ ಇರ್ಬೋದು, ಅಲ್ಲಿರುವಂಥ ಪಾತ್ರೆ. ಸೊ ಇಡೀ ಮನೆ ತುಂಬೆಲ್ಲ ನೀರು ತುಂಬಿದ್ರಿಂದ ಅದು ಕೂಡ ಕೊಳಚೆ ನೀರು. ಸಾಯಿ ಲೇಔಟ್ನ ದೃಶ್ಯ ಇದು. ಎಲ್ಲಿ ನೀವು ಬೆಳಕರಿಸಿದ್ರು ಕೂಡ ಅಲ್ಲಿ ನೀರು ಕಂಡು ಬರ್ತಾ ಇದೆ. ಸೊ ರಾತ್ರಿ ಇಡೀ ಎದ್ದೇ ಇರಬೇಕಾದಂಥ ಪರಿಸ್ಥಿತಿ. ಇನ್ನೊಂದು ಕಡೆ ಒಂದು ಲೇಔಟ್ ಏನಿದೆ ಅಲ್ಲಿನ ರಸ್ತೆಗಳನ್ನು ನೋಡ್ಬೋದು. ಸೊ ಒಂದು ಕಡೆ ನೀರು ಹೊರ ಹಾಕೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಿದ್ದಾರೆ ಅಲ್ಲಿನ ನಿವಾಸಿಗಳು. ಇನ್ನೊಂದು ಕಡೆ ಮುಖ್ಯ ರಸ್ತೆಗಳು, ಲೇಔಟ್ನ ರಸ್ತೆಗಳೆಲ್ಲವೂ ಕೂಡ ನೀರಿನ ತುಂಬ ಹೋಗಿದೆ. ಅದರಲ್ಲೇ ಬೆಳಗಿನ ಜಾವ ಕೆಲಸಕ್ಕೆ ಹೋಗುವಂಥವ್ರು ಎಲ್ಲರೂ ಕೂಡ ಸಾಗಬೇಕಾದಂಥ ಪರಿಸ್ಥಿತಿ. ಇದು ಸಾಯಿ ಲೇಔಟ್ನ ದೃಶ್ಯ. ಅದರಲ್ಲಿ ಪ್ರಾಪರ್ ಒಂದು ಡ್ರೈನೇಜ್ ವ್ಯವಸ್ಥೆ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೀರು ಒಮ್ಮೆಲೆ ಬಂದಂಥ ಸಂದರ್ಭದಲ್ಲಿ ಸಂಪೂರ್ಣ ರೋಡಲ್ಲಿ ನೀರಿದೆ. ಇನ್ನು ಜಕ್ಕೂರಿನ ರೈಲ್ವೆ ಅಂಡರ್ ಪಾಸ್ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಧೋ ಅಂತ ಸುರಿದಂಥ ಮಳೆಯಿಂದಾಗಿ ರಸ್ತೆಯೆಲ್ಲ ನೀರು ನೋಡಿ. ಇದು ಜಕ್ಕೂರು ರೈಲ್ವೆ ಅಂಡರ್ ಪಾಸ್. ಪ್ರತಿ ಬಾರಿ ನಾವು ಹಿಂದೆ ಕೂಡ TV9ನಲ್ಲಿ ಈ ಅಂಡರ್ ಪಾಸನ್ನು ತೋರಿಸಿದ್ದೀವಿ. ಅದು ಯಾವ ಇಂಜಿನಿಯರ್ ತಲೆ ಓಡಿಸಿ ಈ ಒಂದು ಅಂಡರ್ ಪಾಸನ್ನು ಮಾಡಿದಾರೋ ಗೊತ್ತಿಲ್ಲ. ಮಳೆ ಬಂದಾಗೆಲ್ಲ ಇದೇ ಪರಿಸ್ಥಿತಿಯಲ್ಲಿ ನೀರು ಹೋಗೋಕ್ಕೆಲ್ಲೂ ಕೂಡ ಜಾಗ ಇಲ್ಲ. ಸೊ ಜಕ್ಕೂರಿನ ರೈಲ್ವೆ ಅಂಡರ್ ಪಾಸ್ ಸಂಪೂರ್ಣವಾಗಿ ಅಲ್ಲಿ ಮುಳುಗಡೆ ಆಗಿದೆ. ಸಂಪೂರ್ಣವಾಗಿ ಈಗ ಒಂದು ಸ್ವಿಮ್ಮಿಂಗ್ ಪೂಲ್ ಓಪನ್ ಆಗುತ್ತೆ, ಒಂದು ವ್ಯವಸ್ಥೆ. ಈಗ ಈಜೋರು ಈಜ್ಕೊಳ್ಬೋದು ಇಲ್ಲಿ ಅಂತ. ಸೊ ಅಂಡರ್ ಪಾಸ್ ಮುಳುಗಿದ್ರಿಂದ ಬಂದಾದಂಥ ಸಂಪರ್ಕ ನೋಡಿ. ಜಕ್ಕೂರಿನ ರೈಲ್ವೆ ಅಂಡರ್ ಪಾಸ್ ಯಾರು ಕೂಡ ಆ ರಸ್ತೆಯಲ್ಲಿ ಹೋಗೋಕ್ಕೆ ಸಾಧ್ಯ ಇಲ್ಲ. ಅಂಡರ್ ಪಾಸ್ ಬರೀ ಬೇಸಿಗೆಗೆ ಮಾತ್ರ, ಮಳೆಗಾಲದಲ್ಲಿ ಬ್ಲಾಕ್ ಆಗುತ್ತೆ. ಇನ್ನು ಬೆಂಗಳೂರಿನಲ್ಲಿ ಮಳೆ ಆರ್ಭಟ ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದು ಇನ್ನು ಈ ವರ್ತೂರು ಭಾಗದಲ್ಲೂ ಕೂಡ, ವರ್ತೂರು ಔಟರ್ ರಿಂಗ್ ರೋಡ್ನಲ್ಲಿ ಆಗಿರುವಂಥ ಘಟನೆ. ಪಣತ್ತೂರು, ಕಾಡುಬೀಸನಹಳ್ಳಿ, ಬಳಗೆರೆ, ಟಿ ಜಂಕ್ಷನ್, ಕೊಂದಲಹಳ್ಳಿ ಎಲ್ಲ ಕಡೆ ಕೂಡ ನೀರು ನಿಂತಿದೆ. ರಸ್ತೆದಕ್ಕೂ ಕೂಡ ನಿಂತಿರುವಂಥ ಮಳೆ ನೀರಿನಲ್ಲಿ ವಾಹನಗಳ ಸಂಚಾರ ಆಗ್ತಿದೆ. ಸೊ ನೀವು ನೋಡ್ತಿರೋ ಹಾಗೆ ಟ್ರ್ಯಾಕ್ಟರ್ ಅಂತ ವಾಹನಗಳು ಹೋಗ್ಬೋದು, ಆದರೆ ಉಳಿದಂಥ ಯಾವ ವಾಹನ ಕೂಡ ಅಲ್ಲಿ ಹೋಗೋಕ್ಕೆ ಕಷ್ಟ ಆಗುತ್ತೆ ಅಂತ ಪರಿಸ್ಥಿತಿ. ಇದು ಕುಂದಲಹಳ್ಳಿ ರೋಡ್ನಲ್ಲೂ ಕೂಡ ನೀವು ನೋಡ್ತಿರೋ ಹಾಗೆ ಎಲ್ಲಿ ನೋಡಿದ್ರೂ ಕೂಡ ನೀರು. ಸೊ ಪಣತ್ತೂರು, ಕಾಡುಬೀಸನಹಳ್ಳಿ, ಹಾಗೆಯೇ ಬಳಗೆರೆ, ಟಿ ಜಂಕ್ಷನ್, ಕುಂದಲಹಳ್ಳಿ ರೋಡ್, ಇಲ್ಲಿನ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಈಗ ರಸ್ತೆಗಳೆಲ್ಲ ಕೆರೆ ಆಗಿದೆ. ವರ್ತೂರು ಕೆರೆ ಭಾಳ ಫೇಮಸ್, ಆದರೆ ಇಲ್ಲಿ ರಸ್ತೆ ಎಲ್ಲ ಕೆರೆ ಆಗಿದೆ. ಸೊ ಬೆಂಗಳೂರಿನಲ್ಲಿ ಮಳೆಯ ಅಬ್ಬರ ವರ್ತೂರು, ಈ ಕುಂದಲಹಳ್ಳಿ ಈ ಭಾಗದಲ್ಲಿ ಹೇಗಿದೆ ಅಂತ ನೀವು ನೋಡ್ತಾ ಇದ್ದೀರಾ. ಸೊ ಬೆಳಗಿನ ಜಾವ ಶಾಲೆ ಹೋಗುವಂಥ ಮಕ್ಕಳು, ಡ್ಯೂಟಿ ಹೋಗುವಂಥವ್ರು ಎಲ್ಲರೂ ಕೂಡ ಇವತ್ತು ಪರದಾಡಬೇಕಾಯಿತು. ಇನ್ನು ಸಿಲ್ಕ್ ಬೋರ್ಡ್ನಲ್ಲೂ ಕೂಡ ನಾವು ನೋಡ್ತಿರೋ ಹಾಗೆ ರಸ್ತೆ ಹೇಗಿದೆ ಅಂತ ನೀವು ಗಮನಿಸ್ಬೋದು. ಸಿಲ್ಕ್ ಬೋರ್ಡ್ನಲ್ಲೂ ಕೂಡ ಹೀಗೇ ಹೆಬ್ಬಾಳ ರಸ್ತೆ, ನಾಗವಾರ ಜಂಕ್ಷನ್ ಎಲ್ಲ ಕಡೆ ಕೂಡ ಮಳೆ ಸಾಕಷ್ಟು ಅವಾಂತರ ಸೃಷ್ಟಿ ಮಾಡಿದೆ. ಸಿಲ್ಕ್ ಬೋರ್ಡ್ನ ದೃಶ್ಯಗಳಿವು. ಯಾವತ್ತೂ ಕೂಡ ಹೆಚ್ಚಿನ ಟ್ರಾಫಿಕ್ ಇರುವಂಥ ಪ್ರದೇಶ ಇದು. ಈಗ ಸ್ವಲ್ಪ ಡಬಲ್ ಡೆಕ್ಕರ್ ಇದು ಫ್ಲೈಓವರ್ ಮಾಡಿರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಆದರೂ ಈ ಮಳೆ ನೀರು ನಿಂತಾಗ ಓಡಾಡೋಕ್ಕೆ ಕಷ್ಟ ಆಗ್ತಿದೆ ಈ ಗ್ರೌಂಡ್ ಲೆವೆಲ್ನಲ್ಲಿರುವಂಥ ರಸ್ತೆಗಳಲ್ಲಿ. ಸೊ ಹೊಸೂರು ರಸ್ತೆ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಹೇಳಿ ಕೇಳಿ ಇವತ್ತು ಏನು ವೀಕ್ ಡೇ ಆರಂಭ ಆಗುವಂಥ ದಿನ, ಸೋಮವಾರ ಆರಂಭ ಆಗುವಂಥ ದಿನ. ಸೊ ಹಾಗಾಗಿ ಎಲ್ಲರೂ ಕೂಡ ಈ ಭಾನುವಾರದ ರಜೆ ಮುಗಿಸಿ ವಾಪಸ್ ಬೆಂಗಳೂರಿಗೆ ವಾಪಸ್ ಆಗ್ತಾಯಿದ್ರು. ಆದರೆ ರಸ್ತೆ ಉದ್ದಕ್ಕೂ ಕೂಡ ನೀರು ನಿಂತಿದ್ರಿಂದ ಅಲ್ಲಲ್ಲಿ ಬ್ಲಾಕ್ ಆಯಿತು, ಟ್ರಾಫಿಕ್ ಜಾಮ್ ಆಯಿತು. ನೋಡಿ, ಇದು ಮತ್ತೊಂದು ದೃಶ್ಯ ಸಿಲ್ಕ್ ಬೋರ್ಡ್ ಬಳಿ. ಹೇಗೆ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಬೆಳಗ್ಗಿನ ಜಾವ, ಇದೆಲ್ಲವೂ ಕೂಡ ಬೆಳಗ್ಗೆ 6:30, 7 ಗಂಟೆ ಅಷ್ಟೊತ್ತಿಗೆ ತಮಿಳುನಾಡು ಈ ಹೊಸೂರು ಭಾಗದಿಂದ ಬರುವಂಥ ಎಲ್ಲ ವೆಹಿಕಲ್ಗಳು ಕೂಡ ಅಲ್ಲಿಗೆ ಸ್ತಬ್ಧವಾಗಿದ್ವು. ಎಲ್ಲವೂ ಕೂಡ ಸ್ಟ್ಯಾಂಡ್ ಸ್ಟಿಲ್. ಸೊ ಹೊಸೂರು ರಸ್ತೆಯಲ್ಲಿ ಭಾರಿ ಟ್ರಾಫಿಕ್ ಜಾಮ್ ನಾವೀಗ ನೋಡ್ತಿದ್ದೀವಿ. ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಇನ್ನೊಂದು ಕಡೆ ಕೆರೆ ಅಂತಾದಂಥ ರಸ್ತೆಗಳು. ಸೊ ಭಾರಿ ಟ್ರಾಫಿಕ್ ಜಾಮಿಂದಾಗಿ ಎಲ್ಲ ಕಡೆ ಕೂಡ ಬ್ಲಾಕ್ ಆಯಿತು. ಒಂದು ಕಡೆ ನೀರು ಬ್ಲಾಕ್, ವೆಹಿಕಲ್ಗಳು ಕೂಡ ಅಲ್ಲಲ್ಲಿ ಬ್ಲಾಕ್ ಆದವು. ಸೊ ಮುಂಜಾನೆ ಸುರಿದಂಥ ಮಳೆ ಸುಮಾರು 3:30, 4 ಗಂಟೆಗೆ ಶುರುವಾಯಿತು ಮಳೆ. ಅದಾದ ನಂತರ ನಾವು ದೃಶ್ಯಗಳನ್ನು ಬೆಳಗ್ಗೆ 6, 7 ಆಗುವಷ್ಟರಲ್ಲಿ ಎಲ್ಲ ಕಡೆ ಕೂಡ ನೀರು. ಸುಮಾರು 1 ಕಿಲೋಮೀಟರ್ಗೆ ಹೆಚ್ಚು ಟ್ರಾಫಿಕ್ ಸಿಲ್ಕ್ ಬೋರ್ಡ್ ಭಾಗದಲ್ಲಿ ಕಂಡುಬಂತು. ಇನ್ನು ಹೆಬ್ಬಾಳ ರಸ್ತೆ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿದೆ. ನಾಗವಾರ ಜಂಕ್ಷನ್, ಹೆಬ್ಬಾಳ ನಡುವಿನ ORR ರಸ್ತೆ ಅಲ್ಲಿ ನೋಡ್ತಾ ಇದ್ದೀರಾ ನೀರು ನಿಂತಹ ಪರಿಣಾಮ ಸವಾರಿಗೆ ಸಂಕಷ್ಟ ಎದುರಾಗಿದೆ. ಯಾವತ್ತೂ ಕೂಡ ಈ ಭಾಗ, ಈ ಟ್ಯಾಂಡ್ರಿ ರೋಡ್ ಏನಿದೆ, ನಾಗವಾರ, ಈ ರಸ್ತೆಗಳು ಟ್ರಾಫಿಕ್ ಇರುತ್ತೆ ಮಳೆ ಇಲ್ಲದೇ ಇದ್ರೂ ಕೂಡ. ಇನ್ನು ಮಳೆ ಬಂದರೆ ಕೇಳಬೇಕಾ, ಕಂಪ್ಲೀಟ್ ಹೆಬ್ಬಾಳ ರಿಂಗ್ ರೋಡ್ ಎಲ್ಲ ರಿಂಗ್ ರೋಡ್ ಎಲ್ಲಿಂದ ಶುರುವಾಗುತ್ತೆ, ಎಲ್ಲಿಗೆ ಎಂಡ್ ಆಗುತ್ತೆ ಅಲ್ಲಿವರೆಗೆ ಕಂಪ್ಲೀಟ್ ಆಗಿ ಜಾಮ್ ಇತ್ತು. ಹೆಬ್ಬಾಳ ರಿಂಗ್ ರೋಡ್ ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆ ಶಾಲೆಗೆ ಹೋಗುವಂಥ ವ್ಯಾನ್ಗಳು, ಸ್ಕೂಲ್ ವ್ಯಾನ್ಗಳು ಇದೆಲ್ಲವೂ ಕೂಡ ಅಲ್ಲಲ್ಲೇ ನಿಲ್ಲಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ.
ಸೊ ನೀರನ್ನು ತೆರವುಗೊಳಿಸುವಂಥ ಪ್ರಯತ್ನ ಆಗ್ತಾ ಇದೆ. ಆದರೂ ಕೂಡ ಎಷ್ಟು ಮಟ್ಟಿಗೆ ಅಂತ ಕ್ಲಿಯರ್ ಮಾಡ್ಬೋದು. ಹೆಬ್ಬಾಳ ರಿಂಗ್ ರೋಡ್ನ ದೃಶ್ಯಗಳಿಗೂ ಒಂದು ಆಟೋ ಒಂದು ಬ್ಲಾಕ್ ಆಗಿದೆ, ನೀವು ನೋಡ್ತಾ ಇದ್ದೀರಾ. ಸೊ ಅದನ್ನು ತಳ್ಳುವಂಥ ಪ್ರಯತ್ನ ಮಾಡಿದ್ರು, ಆದರೂ ಕೂಡ ಯಾವುದೂ ಸ್ಟಾರ್ಟ್ ಆಗಲಿಲ್ಲ. ಸೊ ಹೆಬ್ಬಾಳ ರಿಂಗ್ ರೋಡ್ ಇವತ್ತು ಸಂಪೂರ್ಣ ನೀವು ನೋಡ್ತಾ ಇದ್ದರೆ ಹೆಬ್ಬಾಳ ಕೆರೆ ಯಾವುದು, ರೋಡ್ ಯಾವುದು ಕೂಡ ಗೊತ್ತಾಗ್ತಿಲ್ಲ, ಅಷ್ಟು ಮಟ್ಟಿಗೆ ನೀರು ನಿಂತಿದೆ. ನಾಗವಾರ ಜಂಕ್ಷನ್ ಹಾಗೆಯೇ ಹೆಬ್ಬಾಳ ನಡುವಿನ ORR ರಸ್ತೆ ಕೂಡ ಇವತ್ತು ಬ್ಲಾಕ್ ಆಗಿತ್ತು.